ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಯುಧಿಷ್ಠಿರ ಲೋಮೇಶ ಮಹರ್ಷಿಗಳಿಂದ ಈ ಸೋಮಕ ಎನ್ನುವ ಮಹಾರಾಜನ ಬಗ್ಗೆ ತಿಳಿಯಲು ಅಪೇಕ್ಷಿಸಿದ. ಆಗ ಲೋಮೇಶ ಮಹರ್ಷಿಗಳು ಹೇಳಿದರು, ಯುಧಿಷ್ಠಿರ, ಹಿಂದೆ ಸೋಮಕ ಎನ್ನುವ ರಾಜನಿದ್ದ. ಆತನಿಗೆ 100 ಜನ ರೂಪವತಿಯರಾದ ಪತ್ನಿಯರಿದ್ದರು. ಆದರೆ ಅವನಿಗೆ ಮಕ್ಕಳಾಗಲಿಲ್ಲ, ಪುತ್ರ ಸಂತಾನವಿರಲಿಲ್ಲ. ಅವನಿಗೆ ವಯಸ್ಸಾಗುತ್ತಿತ್ತು, ವೃದ್ಧಾಪ್ಯ ಬರುತ್ತಿತ್ತು. ಅವನು ಅನೇಕ ವ್ರತ ಉಪವಾಸಗಳನ್ನು ಮಾಡಿದ, ನೇಮ ನಿಷ್ಠೆಗಳನ್ನು ಮಾಡಿದ, ಅನೇಕ ತೀರ್ಥಕ್ಷೇತ್ರಗಳನ್ನು ಸಹ ಸಂದರ್ಶಿಸಿದ. ಇದರ ಫಲವಾಗಿಯೋ ಏನೋ ಅವನಿಗೆ ಒಬ್ಬ ಪತ್ನಿಯಲ್ಲಿ ಒಬ್ಬ ಮಗ ಹುಟ್ಟಿದ. ಸೋಮಕ ಮಹಾರಾಜ ಅವನಿಗೆ ಜಂತು ಎನ್ನುವ ಹೆಸರನ್ನಿಟ್ಟ. ಆ ಮಗು ಒಮ್ಮೆ ಅದಕ್ಕೆ ಇರುವೆ ಕಚ್ಚಿತು. ಆ ಇರುವೆ ಕಚ್ಚಿದಾಗ ಆ ಮಗು ಅಳತೊಡಗಿತು, ಚೀರಾಡತೊಡಗಿತು, ಕೂಗಾಡತೊಡಗಿತು. 100 ಜನ ರಾಣಿಯರು ಸಹ ಆ ಮಗುವನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅದು ಸಾಧ್ಯವಾಗುತ್ತಾನೆ ಇರಲಿಲ್ಲ. ಆ ಮಗು ಚೀರಾಡುತ್ತಿತ್ತು. ಇದನ್ನು ದೂರದಿಂದಲೇ ರಾಜ ಕೇಳಿದ. ಅದೇನೆಂದು ತಿಳಿದುಕೊಂಡು ಬಾ ಎಂದು ಸೇವಕನಿಗೆ ಹೇಳಿದ. ಸೇವಕ ಅಲ್ಲಿಗೆ ಹೋಗಿ ವಿಷಯವನ್ನು ಅರಿತು ಮರಳಿ ರಾಜನಲ್ಲಿಗೆ ಬಂದು ಈ ಮಗು ಅಳುತ್ತಿರುವುದರ ಬಗ್ಗೆ ಹೇಳಿದ. ರಾಜ ತನ್ನ ಮಂತ್ರಿ ಮತ್ತು ಒಬ್ಬ ಪುರೋಹಿತ ಇವರಿಬ್ಬರನ್ನು ಕರೆದುಕೊಂಡು ಈ ಅಂತಃಪುರಕ್ಕೆ ಬಂದ. ಅಲ್ಲಿ ತಾನೂ ಸಹ ಆ ಮಗುವನ್ನು ಸಮಾಧಾನ ಪಡಿಸಲು ಯತ್ನಿಸಿದ. ಕಡೆಗೆ ಆ ಮಗು ಸಮಾಧಾನಗೊಂಡಿತು. ರಾಜ, ಪುರೋಹಿತ ಮತ್ತು ಮಂತ್ರಿ ಮರಳಿ ಅವರ ಆಸನಗಳಿಗೆ ಬಂದರು. ಆಗ ಮಹಾರಾಜ ಹೇಳಿದ, ಪುರೋಹಿತರೇ, ನನಗೆ ವಯಸ್ಸಾಗುತ್ತಿದೆ. ನಾನು 100 ಮಕ್ಕಳು ಪಡೆಯಬೇಕು ಎಂದುಕೊಂಡು 100 ಜನರನ್ನು ವಿವಾಹವಾದ. ಆದರೆ ಆಗಿದ್ದು ಒಂದೇ ಒಂದು ಮಗು. ಈ ಒಂದು ಮಗು ಯಾವುದೇ ಕಾರಣಕ್ಕೂ ಸಂತೋಷಕ್ಕೆ ಕಾರಣವಾಗುವುದೇ ಇಲ್ಲ. ಅದು ಯಾವಾಗಲೂ ದುಃಖಕ್ಕೆ ಕಾರಣವಾಗುತ್ತದೆ. ಈಗಲೂ ನೀವು ನೋಡಿದಿರಲ್ಲ, ಅಲ್ಲಿ ಆ ಮಗು ಎಷ್ಟು ಅಳುತ್ತಿತ್ತು. ಅದನ್ನು ಸಮಾಧಾನ ಪಡಿಸಲು ಇಡೀ ಅರಮನೆಯೇ ಅಲ್ಲೋಲ ಕಲ್ಲೋಲವಾಗಿ ಹೋಯಿತು. ಪುರೋಹಿತರೇ, ಈಗಲಾದರೂ ನನಗೆ ಈ ವಯಸ್ಸಿನಲ್ಲಿ 100 ಮಕ್ಕಳನ್ನು ಪಡೆಯಲು ಯಾವುದಾದರೂ ಮಾರ್ಗ ಇದೆ? ಅದು ಇದ್ದರೆ ದಯವಿಟ್ಟು ತಿಳಿಸಿ ಎಂದ ರಾಜ. ಪುರೋಹಿತ ಆಗ ನುಡಿದ, ಮಹಾರಾಜರೇ, ಒಂದು ಮಾರ್ಗವಿದೆ, ಆದರೆ ಅದು ಬಹಳ ಕಷ್ಟ ಸಾಧ್ಯ ಎಂದ. ಮಹಾರಾಜ ಹೇಳಿದ, ಪುರೋಹಿತರೇ, ಅದು ಏನೇ ಆಗಿರಲಿ, ನಾನು ಅದನ್ನು ಮಾಡುತ್ತೇನೆ. ನನಗೆ 100 ಮಕ್ಕಳು ಬೇಕು. ಅದು ಯಾವ ಉಪಾಯ ಎಂದು ನನಗೆ ಹೇಳಿ ಎಂದ. ಪುರೋಹಿತ ಸೋಮಕ ಮಹಾರಾಜನಿಗೆ ಹೇಳಿದ, ಮಹಾರಾಜ, ಒಂದು ಮಾರ್ಗವಿದೆ. ಒಂದು ಯಾಗವನ್ನು ಮಾಡಬೇಕು. ಅದಕ್ಕೆ ನೀವೇ ಕರ್ತೃಗಳು, ಅಂದರೆ ನೀವೇ ಯಜಮಾನರು, ನಾನೇ ಪುರೋಹಿತ. ಅದಕ್ಕೆ ಪಶುವಾಗಿ ಬಲಿಯಾಗಿ ಅರ್ಪಿಸಬೇಕಲ್ಲ ಯಾಗಕ್ಕೆ. ಆ ಪಶು ನಿಮ್ಮ ಮಗ ಜಂತುವೇ ಆಗುತ್ತಾರೆ. ಆ ಜಂತುವನ್ನು ಹೋಮಕ್ಕೆ ವಿಧಿವತ್ತಾಗಿ ಅರ್ಪಿಸಿದರೆ ನಿನಗೆ 100 ಮಕ್ಕಳು ಆಗುತ್ತದೆ ಮಹಾರಾಜ. ಆಗ ಈ ಜಂತುವು ಕೂಡ ತನ್ನ ಮೊದಲ ತಾಯಿಯ ಹೊಟ್ಟೆಯಿಂದಲೇ ಹುಟ್ಟುತ್ತಾನೆ. ಅದಕ್ಕೆ ಕುರುಹಾಗಿ ಅವನ ಎಡೆ ಪಕ್ಕೆಯಲ್ಲಿ ಒಂದು ಸುವರ್ಣ ರೇಖೆಯ ಮಚ್ಚೆ ಇರುತ್ತದೆ ಮಹಾರಾಜ ಎಂದು ಹೇಳಿದ. ಮಹಾರಾಜ ಇದನ್ನು ಕೇಳಿದ ಮೇಲೆ, ಸರಿ, ಹಾಗೆ ಆಗಲಿ, ನಾವು ಈ ಯಾಗವನ್ನು ಮಾಡೋಣ, ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಎಂದ. ಸರಿ, ಯಾಗ ಆರಂಭವಾಯಿತು. ಈ ರಾಣಿಯರಿಗೆಲ್ಲ ಈ ವಿಷಯ ಗೊತ್ತಾಯಿತು. ಈ ಜಂತು ಎನ್ನುವ ಈ ಮಗುವನ್ನೇ ಆ ಯಾಗಕ್ಕೆ ಬಲಿ ಪಶುವನ್ನಾಗಿ ಮಾಡುತ್ತಾರೆ ಎಂದು. ಆ ರಾಣಿಯರು ಆ ಮಗುವನ್ನು ಎತ್ತಿಕೊಂಡು ಹೋಗಲು ನೋಡಿದ. ಆದರೆ ಪುರೋಹಿತ ಅದಕ್ಕೆ ಬಿಡಲಿಲ್ಲ. ಪುರೋಹಿತ ಆ ಬಲಿಯನ್ನು ಅರ್ಪಿಸುವ ಸಂದರ್ಭ ಬಂದಾಗ
ಆ ರಾಣಿಯರಿಂದ ಆ ಮಗುವನ್ನು ಕಿತ್ತುಕೊಂಡು ಅದನ್ನು ವಿಧಿವತ್ತಾಗಿ ಯಾಗಕ್ಕೆ ಬಲಿಪಶುವನ್ನಾಗಿ ಮಾಡಿ ಆಹುತಿಯನ್ನಾಗಿ ಮಾಡಿ ಈ ಈ ಘೋರವನ್ನು ನೋಡಲಾಗದೆ ಆ ರಾಣಿಯರೆಲ್ಲ ಆ ಯಾಗ ಮಂಟಪದ ಸಮೀಪವೇ ಪ್ರಜ್ಞಾಶೂನ್ಯರಾಗಿ ಬಿದ್ದರು. ಅವರಿಗೆ ಶೈತ್ಯೋಪಚಾರವನ್ನು ಮಾಡಲಾಯಿತು. ಅವರೆಲ್ಲ ಚೇತರಿಸಿಕೊಂಡು ಎದ್ದರು. ಆ ರಾಣಿಯರೆಲ್ಲ ಈ ಯಾಗದ ಹೋಮವನ್ನು ಆಘ್ರಾಣಿಸಿದ್ದರು. ಆ ರಾಣಿಯರೆಲ್ಲ ಗರ್ಭವತಿಯಾದ. ಅವರಿಗೆ 100 ಜನ ಮಕ್ಕಳಾದ. ಈ ಪುರೋಹಿತ ಹೇಳಿದಂತೆಯೇ ಆ ಜಂತು ತನ್ನ ಮೊದಲ ತಾಯಿಯ ಗರ್ಭದಿಂದಲೇ ಜನಿಸಿದ್ದ. ಅದಕ್ಕೆ ಕುರುಹಾಗಿ ಆ ಪುರೋಹಿತ ಹೇಳಿದಂತೆಯೇ ಅವನ ಎಡ ಪಕ್ಕೆಯಲ್ಲಿ ಒಂದು ಸುವರ್ಣ ರೇಖೆಯ ಮಚ್ಚೆಯೂ ಸಹ ಇತ್ತು. ಎಲ್ಲರಿಗೂ ಬಹಳ ಸಂತೋಷವಾಯಿತು. ಜಂತು ಎಲ್ಲರ ಅಚ್ಚುಮೆಚ್ಚಿನವನಾಗಿ ಬೆಳೆಯತೊಡಗಿದೆ. ಸ್ವಲ್ಪ ಕಾಲವಾದ ನಂತರ ಪುರೋಹಿತ ತೀರಿಕೊಂಡ. ಅವನು ತೀರಿಕೊಂಡ ಒಂದಷ್ಟು ಕಾಲವಾದ ನಂತರ ರಾಜನೂ ಸಹ ತೀರಿಕೊಂಡ. ಸೋಮಕ ಮಹಾರಾಜ ಸತ್ತ ನಂತರ ನೋಡಿದ ಈ ನರಕದಲ್ಲಿ ಈ ಪುರೋಹಿತ ಇದ್ದ. ಅವನಿಗೆ ಆಶ್ಚರ್ಯವಾಯಿತು, ದುಃಖವೂ ಆಯಿತು. ಅವನು ಈ ಪುರೋಹಿತನನ್ನು ಕೇಳಿದ, ವಿಪ್ರೋತ್ತಮ, ನೀನು ಈ ನರಕದಲ್ಲಿ ಇದ್ದೀಯೆ, ಇದು ಹೇಗೆ ಸಾಧ್ಯ? ನೀನು ಮಾಡಿದ ಪಾಪಕರ್ಮವಾದರೂ ಏನು ಎಂದ. ಆಗ ಪುರೋಹಿತ ಹೇಳಿದ, ರಾಜ, ನಿನಗೆ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ ನಾನು ಆ ಯಾಗವನ್ನು ಮಾಡಿಸಿದೆ. ಅದರ ಪ್ರತಿಫಲ ಇದು. ನಾನು ನರಕವನ್ನು ಅನುಭವಿಸುತ್ತಿದ್ದೇನೆ ಎಂದ. ಮಹಾರಾಜನಿಗೆ ಬಹಳ ದುಃಖವಾಯಿತು. ಸೋಮಕ ಸೀದಾ ಯಮಧರ್ಮರಾಜನ ಬಳಿಗೆ ಹೋದ. ಅವನು ಯಮನಿಗೆ ಹೇಳಿದ, ಯಮರಾಜ, ಆ ಪುರೋಹಿತ ನನ್ನ ಸಲುವಾಗಿಯೇ ಆ ಯಾಗವನ್ನು ಮಾಡಿದ. ಹಾಗಾಗಿ ಆ ಪಾಪವನ್ನು ನಾನೇ ಅನುಭವಿಸುತ್ತೇನೆ. ಆ ಪುರೋಹಿತನನ್ನು ದಯವಿಟ್ಟು ಆ ನರಕದಿಂದ ಪಾರು ಮಾಡು. ಆ ನರಕ ಯಾತನೆಯನ್ನು ಅದೇನೇ ಶಿಕ್ಷೆಯಾಗಲಿ ನಾನೇ ಅದನ್ನು ಅನುಭವಿಸುತ್ತೇನೆ ಎಂದ ಸೋಮಕ. ಯಮರಾಜ ಹೇಳಿದ, ಸೋಮಕ, ಎಲ್ಲರೂ ಅವರವರ ಕರ್ಮವನ್ನು ಅವರು ಅನುಭವಿಸಲೇಬೇಕು. ಆ ಪುರೋಹಿತ ಆ ನರಬಲಿಯ ಪರಿಣಾಮವಾಗಿ ಅದರ ಕರ್ಮವನ್ನು ಅನುಭವಿಸುತ್ತಿದ್ದಾನೆ. ನೀನು ಮಾಡಿದ ಉತ್ತಮ ಕರ್ಮಗಳಿಂದ ನಿನಗೆ ಉತ್ತಮ ಲೋಕಗಳು ಲಭಿಸಿದೆ, ನೀನು ಅಲ್ಲಿಗೆ ಹೋಗು ಎಂದ. ಆದರೆ ಸೋಮಕ ಮತ್ತೆ ಯಮನಿಗೆ ಕೇಳಿದ, ಯಮರಾಜ, ಅವನು ಕೆಟ್ಟ ಕರ್ಮವನ್ನು ಮಾಡಿದ್ದಾನೆ, ನರಬಲಿಯನ್ನು ಮಾಡಿದ್ದಾನೆ ನಿಜ. ಆದರೆ ಅದಕ್ಕೆ ಪ್ರೇರೇಪಣೆ ಮಾಡಿದವನು ನಾನೇ ಅಲ್ಲದೆ, ಅದನ್ನು ಅವನು ನನಗೋಸ್ಕರವೇ ಮಾಡಿದ. ಹಾಗಾಗಿ ಅದರಲ್ಲಿ ಸಮಪಾಲು. ನಾನು ಖಂಡಿತ ಅದನ್ನು ಅನುಭವಿಸುತ್ತೇನೆ. ಅದಕ್ಕೆ ನೀನು ಅನುಮತಿ ಕೊಡು ಎಂದು ಕೈ ಮುಗಿ. ಯಮರಾಜ ಹೇಳಿದ, ಹಾಗೇ ಆಗಲಿ, ನೀನು ಅವನ ಜೊತೆಯೇ ನರಕವಾಸವನ್ನು ಅನುಭವಿಸಿ ನಂತರ ಸ್ವರ್ಗಕ್ಕೆ ಹೋಗುವೆ ಎಂದ. ಅದಾದ ನಂತರ ಸೋಮಕ ರಾಜನೂ ಸಹ ಈ ಪುರೋಹಿತನ ಜೊತೆಗೆ ಸರಿ ಸಮಾನವಾಗಿ ನರಕವಾಸವನ್ನು ಅನುಭವಿಸಿದ. ಕಾಲಾಂತರದಲ್ಲಿ ಅವರಿಬ್ಬರು ಆ ನರಕದಿಂದ ಬಿಡುಗಡೆ ಹೊಂದಿದರು. ಈ ಕುತೂಹಲದ ಕಥೆಯನ್ನು ಲೋಮೇಶ ಮಹರ್ಷಿಗಳು ಯುಧಿಷ್ಠಿರನಿಗೆ ಹೇಳಿದರು. ಮುಂದಿನ ಸಂಚಿಕೆಯಲ್ಲಿ ಈ ಶಿಬಿ ಎನ್ನುವ ಮಹಾದಾನಿಯಾದ ಮಹಾರಾಜ ಏನನ್ನು ಮಾಡಿದ ಎನ್ನುವುದನ್ನು ತಿಳಿದುಕೊಂಡು ನಮಸ್ಕಾರ.